ಪುರುಷೋತ್ತಮ ಅವರೇ, ಇದು ಶ್ರೀರಂಗಪಟ್ಟಣ ಕೋಟೆಯ ಪ್ರಕೃತಿಯಲ್ಲಿ ಮದ್ದಿನ ಮನೆಗಳು ಕಂಡುಬರುತ್ತವೆ. ಅಂದರೆ ಇದು ಪ್ರಸ್ತುತ ಕರ್ನಾಟಕ ಸರ್ಕಾರದ ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯು ಶ್ರೀರಂಗಪಟ್ಟಣದ 9 ಮದ್ದಿನ ಮನೆಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಿವೆ. ಅಂದರೆ ಸ್ಟೇಟ್ ಆರ್ಕಿಯಾಲಜಿಗೆ ಒಳಪಡುವಂಥದ್ದು ಮದ್ದಿನ ಮನೆ. ಅಂದರೆ ಇಲ್ಲಿ ಕೆಲವೊಂದು ಮದ್ದು ಗುಂಡುಗಳನ್ನೆಲ್ಲನೂ ಕೆಳಗಡೆ ಇಡ್ತಾಯಿದ್ರು. ಅಂದರೆ ನೆಲಮಟ್ಟದಿಂದ ಸುಮಾರು ಒಂದು 16-17 ಅಡಿ. ಹಾಗೆ ನೋಡ್ಬೋದು, ಇಲ್ಲಿ ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಫಿರಂಗಿಗಳನ್ನು ಬಳಸುವ ಪದ್ಧತಿ 1ನೇ ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲದಿಂದ ಪ್ರಾರಂಭವಾಯಿತು. ಅಂದರೆ ರಣಧೀರ ಕಂಠೀರವರು ಅಂದರೆ ಟಿಪ್ಪುಗೂ ಮುಂಚೆ, ಅಂದರೆ ಅವ್ರಿಗೂ ಒಂದು 100 ವರ್ಷಗಳ ಹಿಂದೆ ಅವರು ಫಿರಂಗಿಗಳು ಬಳಸ್ತಾಯಿದ್ರು ಅನ್ನೋದು ಒಂದು ದಾಖಲೆ. ಯಾವುದದು? ಕರ್ನಾಟಕ ಸರ್ಕಾರದ್ದು. ಇದು ಶ್ರೀರಂಗಪಟ್ಟಣದ ಪತನದವರೆಗೂ ಮುಂದುವರಿಯಿತು. ಈ ಮದ್ದಿನ ಮನೆಗಳ ನಿರ್ಮಾಣದ ಖಚಿತ ಕಾಲ ತಿಳಿದು ಬಂದಿಲ್ಲ. ಅಂದರೆ ಪೂರ್ವದ್ದೇ ಆದ್ದರಿಂದ, ಅಂದರೆ ಟಿಪ್ಪು ಸುಲ್ತಾನ್ಗೂ ಹೈದರಾಲಿಗೂ ಮುಂಚೆ ಇದ್ದಂಥದ್ದು ಮದ್ದು ಗುಂಡಿನ ಬಳಕೆ ಇತ್ತು ಅನ್ನೋದಕ್ಕೆ ಒಂದಿದು. ಹಾಗೆ ಇಲ್ಲಿ ನೋಡ್ಬೋದು, ಅದರ ಅಳತೆ ಕೊಟ್ಟಿದೆ ನೋಡಿ, 13 ಮೀಟ್ರು ಉದ್ದ, 10.12 ಮೀಟ್ರು ಅಗಲ ಅಂತ. 4 ಅಡಿಗೂ ದಪ್ಪದಾದಂಥ ಗೋಡೆ. ಇದು ಇಷ್ಟು ಕೆಳಗಡೆ ಯಾಕೆ ಮಡಗಿದ್ದಾರೆ ಅಂದರೆ, ಆ ಶಾಖ ಅದಕ್ಕೆ ಎಕ್ಸ್ಪ್ಲೋರ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ನೆಲಮಟ್ಟದಲ್ಲಿ ತಂಪಾಗಿಲ್ಲ ಅನ್ನೋ ಉದ್ದೇಶದಿಂದ ಅದು ನೆಲಮಾಳಿಗೆಯಲ್ಲಿ ಮಾಡಿರುವಂಥ ಮದ್ದಿನ ಮನೆ. ಅಂದರೆ ಈ ಮದ್ದು ಗುಂಡಿನ ಫಿರಂಗಿಯ ಪ್ರಯೋಗ ಟಿಪ್ಪುಗೂ ಮುಂಚೆ ಹೈದರಾಲಿಗೂ ಮುಂಚೆ ಇತ್ತು ಅನ್ನೋಂಥ ತಿಳಿಸುವಂಥ ಒಂದು ದಾಖಲೆ. ಇದು ಸದ್ಯಕ್ಕೆ ಬೀಗ ಹಾಕಿದ್ದಾರೆ, ಈ ಹೊರಗಡೆಯಿಂದನೂ ಒಳಗಡೆಯಿಂದನೂ. ಇದು ಭಾಳ ರಚನೆಯಲ್ಲಿ ಭಾಳ ಅದ್ಭುತವಾಗಿದೆ. ಕೆಳಗಡೆ ಯಾವುದೇ ಕಾರಣಕ್ಕೂ ಉಷ್ಣತೆ ಇರಬಾರ್ದು ಅಂತ ಕೆಳಗಡೆ ತನಕನೂ ಒಂದೊಂದು ರಂಧ್ರ ಕೊರೆದಿದ್ದಾರೆ. ಆ ರಂಧ್ರದ ಮುಖಾಂತರ ಗಾಳಿ ಕೆಳಗಡೆ ಹೋಗಿ ಆ ವಾತಾವರಣ ಯಾವಾಗಲೂ ತಂಪಲ್ಲಿಟ್ಟಿರ್ತದೆ. ಅದು ಅದರ ತಂತ್ರಜ್ಞಾನ ಭಾಳ ಆಶ್ಚರ್ಯ. ತೋರಿಸ್ಬೋದಿತ್ತು, ಬಟ್ ಬೀಗ ಹಾಕಿದ್ದಾರೆ.